ಬ್ಯಾಕ್. ಕಾಶ್ಮೀರದಿಂದ ವಾಪಸ್ ಕರುನಾಡಿಗೆ ಮರಳಿದ್ದಾರೆ ಕನ್ನಡಿಗರು. ವಿಶೇಷ ವಿಮಾನದಲ್ಲಿ 178 ಕನ್ನಡಿಗರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರಲಾಗಿದೆ ಕಾಶ್ಮೀರದಿಂದ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಎಲ್ಲರೂ ಆಗಮಿಸಿದ್ದಾರೆ. ಸಚಿವ ಸಂತೋಷ್ ಲಾಡ್ ಜೊತೆಗೆ ಕನ್ನಡಿಗರು ಸೇಫ್ ಆಗಿ ಬಂದಿದ್ದಾರೆ. ಸಂತೋಷ್ ಲಾಡ್ ಅವರ ಕಾರ್ಯಕ್ಕೆ ಅಭಿನಂದನೆಯನ್ನ ತಿಳಿಸಲೇಬೇಕು. ಮುಖ್ಯಮಂತ್ರಿಗಳ ಸೂಚನೆಯಂತೆ ಕೂಡಲೇ ಸಂತೋಷ್ ಲಾಡ್ ಅವರು ಕಾಶ್ಮೀರಕ್ಕೆ ಹೋಗಿ ಎಲ್ಲ ಕನ್ನಡಿಗರನ್ನ ಸೇಫ್ ಆಗಿ ವಾಪಸ್ ಕರ್ಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 178 ಕನ್ನಡಿಗರು ಈಗ ವಾಪಸ್ ಕರುನಾಡಿಗೆ ಮರಳಿದ್ದಾರೆ ವಿಶೇಷ ವಿಮಾನದಲ್ಲಿ. ಭಾರತೀಯ ನೌಕಾಸೇನೆಯಿಂದ ಭರ್ಜರಿ ತಾಲೀಮು ನಡೀತಾ ಇದೆ. ಮತ್ತೊಂದು ಕಡೆ ಐಎನ್ಎಸ್ ಸೂರತ್ನಿಂದ ಕ್ಷಿಪಣಿಯ ಪರೀಕ್ಷಾ ಪ್ರಯೋಗವೂ ಕೂಡ ನಡೀತಾ ಇದೆ. ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ ಪರೀಕ್ಷೆ ನಡೀತಾ ಇರೋದು ಈಗಷ್ಟೇ ನಾವು ಮಾತಾಡ್ತಾ ಇದ್ವಿ. ನಮ್ಮ ಹರಿ ಸರ್ ಹೇಳ್ತಾ ಇದ್ರು ಈ ಬಗ್ಗೆ, ನೌಕಾದಳದವರು ಸರ್ವಸನ್ನದ್ಧರಾಗಬೇಕು ಅಂತ ಹೇಳಿ. ಸೊ ಆ ಪ್ರಕಾರವಾಗಿ ನೋಡಿ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನಮಗೀಗ. ಇದ್ದೆ ಯಾಕಂದ್ರೆ ನಾವು ಇಂಡಿಯಾದ ಮೂರು ಭಾಗಗಳು ಸಮುದ್ರದಲ್ಲಿ ಹಂಚಿಕೊಂಡಿದೆ. ಇದು ಪರ್ಯಾಯ ದ್ವೀಪ. ಇಲ್ಲಿ ದುಸ್ಸಾಹಸಿಗೆ ಕೈ ಹಾಕುವ ಚಾನ್ಸಸ್ ಇದೆ ಪಾಕಿಸ್ತಾನದವರು. ಈಗ ನಾವೇ ಪ್ರೋ ಆಕ್ಟಿವ್ ಆಪರೇಷನ್ ತಗೊಂಡು ಇವರಿಗೆ ನಾವು ಈ ಕಡೆಯಿಂದಲೂ ಅಟ್ಯಾಕ್ ಮಾಡಬೇಕು, ಭೂಮಿ ಕಡೆಯಿಂದಲೂ ಅಟ್ಯಾಕ್ ಮಾಡಬೇಕು. ಅವ್ರನ್ನ ಎಲ್ಲಿವರೆಗೆ ಸಂಪೂರ್ಣ ಪಾಕಿಸ್ತಾನ ಡಿಸ್ಟ್ರಾಯ್ ಆಗೋದಿಲ್ಲ ಅಲ್ಲಿವರೆಗೆ ಬಿಡಬಾರದು. ಇದು ಈ ಸರಿ ಮಾತ್ರ ಒಳ್ಳೆ ಚಾನ್ಸ್ ಇದೆ. ಪಿಒಕೆಯನ್ನ ನಾವು ಖಂಡಿತ ಕ್ಯಾಪ್ಚರ್ ಮಾಡಲೇಬೇಕು. ಪಿಒಕೆ ಮಾಡಿದ್ರೆ ಮಾತ್ರ ಅವರ ಮ್ಯಾಪ್ ಅನ್ನು ಆಲ್ಟರ್ ಮಾಡಬೇಕು ಪಾಕಿಸ್ತಾನದವರು. ನಮ್ಮ ಹೆಂಗಸರು ಮಕ್ಕಳು ಅನಾಥರ ಆಗಿ ಇಲ್ಲಿ ಕಣ್ಣೀರು ಬಿಡ್ತಾ ಇರೋದು, ಇದಕ್ಕೆ ನ್ಯಾಯ ಕೊಡಲೇಬೇಕು. ಯಾವ ದುಡ್ಡು ಪರಿಹಾರ ಅಲ್ಲ. ಪರಿಹಾರ ಯಾವಾಗ ಆಗೋದು? ಆ ಉಗ್ರ ಸ್ಥಳಗಳನ್ನ ನಾಶ ಮಾಡಿ ಪಾಕಿಸ್ತಾನದ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬ್ರೇಕ್ ಮಾಡಿದಾಗ ಮಾತ್ರ ಅದೊಂದು ಪರಿಹಾರ. ಇಲ್ಲದಿದ್ದರೆ ಇದೇ ರೀತಿ ನಮ್ಮ ನಾಗರಿಕರ ಹೆಣಗಳು ಬೀಳ್ತಾ ಹೋಗ್ತದೆ. ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನದವರು ನಮ್ಮ ಮೇಲೆ ಆಗಾಗ ಬರ್ತಾ ಇರ್ತಾರೆ. ಇವನ್ನ ಸಂಪೂರ್ಣವಾಗಿ ನಾವು ನಿರ್ನಾಮ ಮಾಡಿದ್ರೆ ಮಾತ್ರ ನಾವು ಆರಾಮಾಗಿರ್ಬೋದು. ಇದಕ್ಕೆ ಏನೇನು ನಷ್ಟ ಆಗ್ಲಿಕ್ಕೆ ಉಂಟು ನಾವು ಎದುರಲಿಕ್ಕೆ ರೆಡಿ ಇರಬೇಕು. ಶ್ರೀಪಾದ್ ಅವರ ಒಂದೇ ನಿಮಿಷ ಸರ್, ಒಂದೇ
ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಬ್ಯಾಕ್. ಕಾಶ್ಮೀರದಿಂದ ವಾಪಸ್ ಕರುನಾಡಿಗೆ ಮರಳಿದ್ದಾರೆ ಕನ್ನಡಿಗರು. ವಿಶೇಷ ವಿಮಾನದಲ್ಲಿ 178 ಕನ್ನಡಿಗರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರಲಾಗಿದೆ ಕಾಶ್ಮೀರದಿಂದ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಎಲ್ಲರೂ ಆಗಮಿಸಿದ್ದಾರೆ. ಸಚಿವ ಸಂತೋಷ್ ಲಾಡ್ ಜೊತೆಗೆ ಕನ್ನಡಿಗರು ಸೇಫ್ ಆಗಿ ಬಂದಿದ್ದಾರೆ. ಸಂತೋಷ್ ಲಾಡ್ ಅವರ ಕಾರ್ಯಕ್ಕೆ ಅಭಿನಂದನೆಯನ್ನ ತಿಳಿಸಲೇಬೇಕು. ಮುಖ್ಯಮಂತ್ರಿಗಳ ಸೂಚನೆಯಂತೆ ಕೂಡಲೇ ಸಂತೋಷ್ ಲಾಡ್ ಅವರು ಕಾಶ್ಮೀರಕ್ಕೆ ಹೋಗಿ ಎಲ್ಲ ಕನ್ನಡಿಗರನ್ನ ಸೇಫ್ ಆಗಿ ವಾಪಸ್ ಕರ್ಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 178 ಕನ್ನಡಿಗರು ಈಗ ವಾಪಸ್ ಕರುನಾಡಿಗೆ ಮರಳಿದ್ದಾರೆ ವಿಶೇಷ ವಿಮಾನದಲ್ಲಿ. ಭಾರತೀಯ ನೌಕಾಸೇನೆಯಿಂದ ಭರ್ಜರಿ ತಾಲೀಮು ನಡೀತಾ ಇದೆ. ಮತ್ತೊಂದು ಕಡೆ ಐಎನ್ಎಸ್ ಸೂರತ್ನಿಂದ ಕ್ಷಿಪಣಿಯ ಪರೀಕ್ಷಾ ಪ್ರಯೋಗವೂ ಕೂಡ ನಡೀತಾ ಇದೆ. ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ ಪರೀಕ್ಷೆ ನಡೀತಾ ಇರೋದು ಈಗಷ್ಟೇ ನಾವು ಮಾತಾಡ್ತಾ ಇದ್ವಿ. ನಮ್ಮ ಹರಿ ಸರ್ ಹೇಳ್ತಾ ಇದ್ರು ಈ ಬಗ್ಗೆ, ನೌಕಾದಳದವರು ಸರ್ವಸನ್ನದ್ಧರಾಗಬೇಕು ಅಂತ ಹೇಳಿ. ಸೊ ಆ ಪ್ರಕಾರವಾಗಿ ನೋಡಿ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನಮಗೀಗ. ಹೇಳ್ತಾ ಇದ್ದೆ, ಯಾಕಂದ್ರೆ ಇಂಡಿಯಾದ ಮೂರು ಭಾಗಗಳು ಸಮುದ್ರದಲ್ಲಿ ಹಂಚಿಕೊಂಡಿದೆ. ಇದು ಪರ್ಯಾಯ ದ್ವೀಪ. ಇಲ್ಲಿ ದುಸ್ಸಾಹಸಕ್ಕೆ ಕೈ ಹಾಕೋ ಚಾನ್ಸಸ್ ಇದೆ ಪಾಕಿಸ್ತಾನದವರು. ಈಗ ನಾವೇ ಪ್ರೋ ಆಕ್ಟಿವ್ ಆಪರೇಷನ್ ತಗೊಂಡು ಇವರಿಗೆ ನಾವು ಈ ಕಡೆಯಿಂದಲೂ ಅಟ್ಯಾಕ್ ಮಾಡಬೇಕು, ಭೂಮಿ ಕಡೆಯಿಂದಲೂ ಅಟ್ಯಾಕ್ ಮಾಡಬೇಕು. ಅವ್ರನ್ನ ಎಲ್ಲಿವರೆಗೆ ಸಂಪೂರ್ಣ ಪಾಕಿಸ್ತಾನ ಡಿಸ್ಟ್ರಾಯ್ ಆಗೋದಿಲ್ಲ ಅಲ್ಲಿವರೆಗೆ ಬಿಡಬಾರದು. ಇದು ಈ ಸರಿ ಮಾತ್ರ ಒಳ್ಳೆ ಚಾನ್ಸ್ ಇದೆ. ಪಿಒಕೆಯನ್ನ ನಾವು ಖಂಡಿತ ಕ್ಯಾಪ್ಚರ್ ಮಾಡಲೇಬೇಕು. ಪಿಒಕೆ ಮಾಡಿದ್ರೆ ಮಾತ್ರ ಅವರ ಮ್ಯಾಪ್ ಅನ್ನು ಆಲ್ಟರ್ ಮಾಡಬೇಕು ಪಾಕಿಸ್ತಾನದವರು. ನಮ್ಮ ಹೆಂಗಸರು ಮಕ್ಕಳು ಅನಾಥರ ಆಗಿ ಇಲ್ಲಿ ಕಣ್ಣೀರು ಬಿಡ್ತಾ ಇರೋದು, ಇದಕ್ಕೆ ನ್ಯಾಯ ಕೊಡಲೇಬೇಕು. ಯಾವ ದುಡ್ಡು ಪರಿಹಾರ ಅಲ್ಲ. ಪರಿಹಾರ ಯಾವಾಗ ಆಗೋದು, ಆ ಉಗ್ರ ಸ್ಥಳಗಳನ್ನ ನಾಶ ಮಾಡಿ ಪಾಕಿಸ್ತಾನದ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬ್ರೇಕ್ ಮಾಡಿದಾಗ ಮಾತ್ರ ಅದೊಂದು ಪರಿಹಾರ. ಇಲ್ಲದಿದ್ದರೆ ಇದೇ ರೀತಿ ನಮ್ಮ ನಾಗರಿಕರ ಹೆಣಗಳು ಬೀಳ್ತಾ ಹೋಗ್ತದೆ. ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನದವರು ನಮ್ಮ ಮೇಲೆ ಆಗಾಗ ಬರ್ತಾ ಇರ್ತಾರೆ. ಇವನ್ನ ಸಂಪೂರ್ಣವಾಗಿ ನಾವು ನಿರ್ನಾಮ ಮಾಡಿದ್ರೆ ಮಾತ್ರ ನಾವು ಆರಾಮಾಗಿರ್ಬೋದು. ಇದಕ್ಕೆ ಏನೇನು ನಷ್ಟ ಆಗ್ಲಿಕ್ಕೆ ಉಂಟು ನಾವು ಎದುರಲಿಕ್ಕೆ ರೆಡಿ ಇರಬೇಕು. ಒಂದೇ ನಿಮಿಷ ಸರ್, ಒಂದೇ ನಿಮಿಷ.